ಮಹಾಕಾಳಿ ಪಡಬು ತಡೆಗೋಡೆಯ ವಿಚಾರವಾಗಿ ಇವರು ಮಹಾಕಾಳಿ ಪಡಬಿಂದ ರಸ್ತೆಗೆ ಹೋಗುವಂಥದ್ದು ವಾಹನಗಳನ್ನು ಬೇಗನೆ ಬಿಟ್ಟಿದ್ದು. ಇನ್ನು ಮಹಾಕಾಳಿ ಪಡಬು ಅಲ್ಲಿ ರೈಲ್ವೆ ಟ್ರ್ಯಾಕನ್ನು ತಡೆಗೋಡೆಯನ್ನು ಕಟ್ಟಿದ್ದು ಇದು ಭಾಳ ಅವಸರದ ವಿಷಯವಾಗಿದೆ. ಯಾಕಂದರೆ ಅಲ್ಲಿ ಹೋಗುವಾಗ ಡೌನ್ ಪ್ಲೇಸ್ ಆಗಿ ಅದರಲ್ಲಿ ನೀರು ನಿಂತು ಹೋಗಿದ್ದು. ನೀರು ನಿಂತರೆ ಇನ್ನು ಎಲ್ಲಿಂದ ಹೋಗೋದು ಜನಸಾಮಾನ್ಯರು? ಇದು ತಡೆಗೋಡೆಯನ್ನು ಅನವಶ್ಯಕವಾಗಿ ಜನರಿಗೆ ತೊಂದರೆ ಆಗುವಂತೆ ಇವರು ತಡೆಗೋಡೆಯನ್ನು ಕಟ್ಟಿದ್ದಾರೆ. ಇದು ಖಂಡನೀಯ. ಸಾರ್ವಜನಿಕರು ಈಗಾಗಲೇ ಪ್ರತಿಭಟನೆ ಮಾಡುವಂಥದ್ದು ಇದ್ದೇವೆ. ಆದರೆ ಎಂತ ಅಂದರೆ ಇವರು ಯಾಕೆ ಬೇಕಾಗಿ ತಡೆಗೋಡೆಯನ್ನು ಕಟ್ಟಿದ್ದಾರೆ ಅಂತೇಳಿ ನಮಗೆ ಗೊತ್ತಿಲ್ಲ. ಯಾರ ವಿಷಯವಾಗಿ ಇವರು ಯಾರು ಹೇಳಿದ್ದರಿಂದ ತಡೆಗೋಡೆಯನ್ನು ನಿಜವಾಗಿ ಮೊದಲಿನಾಗೆ ಹೋಗ್ತಾ ಇತ್ತು, ಜನಸಾಮಾನ್ಯರು ಹೋಗಿ ಪಾಸ್ ಆಗ್ಬೋದಿತ್ತು, ಹೋಗ್ತೀವಿ. ಆದರೆ ಯಾಕೆ ಬೇಕಾಗಿ ತಡೆಗೋಡೆಯನ್ನು ಕಟ್ಟಿದ್ದಾರೆ? ಇದೊಂದು ಮಳೆಗಾಲ ನೋಡಿ ಒಂದು ಜೂನು ಜುಲೈ ನೀರು ಹೇಗೆ ನಿಲ್ತದೆ ಬರ್ತದೆ ಅಲ್ಲಿ ಹೋಗ್ತದ ಇಲ್ವಾ ಅಂತೇಳಿ ನೋಡಿ ಮತ್ತೆ ಬೇಕಿದ್ದರೆ ತಡೆಗೋಡೆಯನ್ನು ಕಟ್ಟಬಹುದು. ತರಾತುರಿಯಲ್ಲಿ ಕಟ್ಟಿದ್ದಾರೆ. ಸಮಸ್ಯೆ ಖಂಡಿತ ಆಗ್ತದೆ. ಯಾಕೆ ಬೇಕಾಗಿ ಅವರು ಯಾವುದಕ್ಕೂ ರೈಲ್ವೆ ಅವರು ಸ್ಪಂದಿಸ್ತಾ ಇಲ್ಲ. ನಾವು ಈಗಾಗಲೇ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇಲ್ಲಿ ನೋಡಿ ಪಾಂಡೇಶ್ವರ ಗೇಟ್ ಹತ್ರ ಬೆಳಿಗ್ಗೆ 8 ಗಂಟೆಗಿಂತ ಶುರುವಾದರೆ 4 ಸಲ ಬೆಳಿಗ್ಗೆ 9 ಗಂಟೆ ಒಳಗೆ ಆಗ್ತಾರೆ. ಶಾಲಾ ಮಕ್ಕಳು ಹೋಗ್ತಾರೆ, ಕೆಲಸದವರು ಹೋಗ್ತಾರೆ, ಹೋಗಲಿಕ್ಕೆ ಬರಬೇಕು. ಒಂದು ಕಡೆಯಿಂದ ಆ ಕಡೆಯಿಂದ ಕಂಕನಾಡಿ ಒನ್ ವೇ ಆಗಿದೆ. ಎಲ್ಲರೂ ಈ ಕಡೆಯಿಂದ ಟ್ರಾಫಿಕ್ ಫುಲ್ ಬ್ಯುಸಿ ಆಗ್ತದೆ. ಇವರು ಯಾಕೆ ಬೇಕಾಗಿ ದಿವಸಕ್ಕೆ 16 ಸತಿ ಇಲ್ಲಿ ಪಾಂಡೇಶ್ವರ ರೈಲ್ವೆ ಗೇಟ್ ಬಳಿ 16 ಸತಿ ಹಾಕ್ತಾರೆ. ಎಂಥ ವಿಷಯ ಅಂತೇಳಿ ಗೊತ್ತಿಲ್ಲ. ಇದರ ಮೊದಲಿಗೆ ಒಂದು ಸಲ ಪ್ರತಿಭಟನೆ ಮಾಡಿದ್ದೀವಿ. ಇನ್ನೂ ಎಂತ ಮಾಡೋದು ಅಂತೇಳಿ ಯಾವುದೇ ವಿಷಯದಲ್ಲಿ ಸ್ಪಂದಿಸ್ತಾ ಇಲ್ಲ ಅವರು. ನಿತಿನ್ ಕಾಮತ್ ಅಂತ, ಪಾಂಡೇಶ್ವರದವರು. ಹೌದು, ಸರಿ.